ನಮಸ್ಕಾರ, ವೆಲ್ಕಮ್ ಟು ಹೇಮ್ಸ್ ವಿಷನ್. ರೀಸೆಂಟ್ ಆಗಿ ಲಾಂಗ್ ಡ್ರೈವ್ ಹೋದಾಗ ಒಂದು ರಿಲ್ಯಾಕ್ಸಿಂಗ್ ಲಂಚ್ ಸ್ಪಾಟ್ ನ ಹುಡುಕ್ತಾ ಇದ್ವಿ. ಕಂಡು ಬಂದಿದೆ RK ಫ್ಯಾಮಿಲಿ ರೆಸ್ಟೋರೆಂಟ್. ಇದಿರೋದು ಬ್ಯಾಂಗ್ಳೂರ್ ಕೋಲಾರ್ ಹೈವೇ ಅಲ್ಲಿ. ಸೊ ಲೆಟ್ಸ್ ಚೆಕ್ ಇಟ್ ಔಟ್. RK ಫ್ಯಾಮಿಲಿ ರೆಸ್ಟೋರೆಂಟ್ ಇರೋದು ಬ್ಯಾಂಗ್ಳೂರ್ ತಿರುಪತಿ ಹೈವೇ ಅಥವಾ ಬ್ಯಾಂಗ್ಳೂರ್ ಕೋಲಾರ್ ಹೈವೇ ಅಲ್ಲಿ ಸಿಗುತ್ತೆ. ಇದು ಜಸ್ಟ್ 10 ಕಿಲೋಮೀಟರ್ಸ್ ಫ್ರಮ್ ಕೋಲಾರ್. ವೆಲ್ ನೋನ್ ಫುಡ್ ಸ್ಪಾಟ್ ಇನ್ ದಿಸ್ ಏರಿಯಾ ಅಂತಾನೆ ಹೇಳ್ಬೋದು. ಲಾಂಗ್ ಜರ್ನಿ ಟೈಮ್ ಅಲ್ಲಿ ಒಂದು ಬ್ರೇಕ್ ತಗೋಬೇಕಂದ್ರೆ ಇದೊಂದು ಒಳ್ಳೆ ಪ್ಲೇಸ್ ಅಂತಾನೆ ಹೇಳ್ಬೋದು. ಆಸ್ ವಿ ಎಂಟರ್, ಒಂದು ಹ್ಯೂಜ್ ಪಾರ್ಕಿಂಗ್ ಸ್ಪೇಸ್ ಇದೆ ಫಾರ್ ಬೋತ್ 2 ವೀಲರ್ ಅಂಡ್ 4 ವೀಲರ್, ಸರೌಂಡೆಡ್ ಬೈ ಸಿನಿಕ್. ಗುಡ್ ವೈಬ್ ನ ಕೊಡುತ್ತೆ. ಪಾರ್ಕಿಂಗ್ ಏರಿಯಾದಲ್ಲಿ ಪಕ್ಕದಲ್ಲಿ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಸಿಗುತ್ತೆ, ವಿಚ್ ಕೀಪ್ಸ್ ಕಿಡ್ಸ್ ಎಂಟರ್ಟೈನ್ಡ್. ಅಂಡ್ ಆಲ್ಸೋ behind that there is a EV charging station kuda ide for electric vehicles. Innond side toy shop ide matte pan stall ide. It's closed when we visited. This is all about near the parking area. This restaurant is pet friendly kuda. Hage illi spacious party hall kuda ide, making it more of a wine and dine restaurant antane helbodu. The restaurant timings 11:30 AM to 11:30 PM. It is great for late night travelers. So let's get inside. So as we enter, ಒಂದು traditional touch na ನಾವು ಕಾಣಬಹುದು with beautiful paintings of Radha Krishna and Gopikas, which creates a peaceful environment. ಈ ರೆಸ್ಟೋರೆಂಟ್ ಅಲ್ಲಿ ಬೋತ್ ವೆಜಿಟೇರಿಯನ್ ಅಂಡ್ ನಾನ್ ವೆಜಿಟೇರಿಯನ್ ಫುಡ್ ನ ಪ್ರೊವೈಡ್ ಮಾಡ್ತಾರೆ. ಫುಡ್ ನ ಆರ್ಡರ್ ಮಾಡಿದೀವಿ. ದೇ ಸೇ ಲೈಕ್ ಫುಡ್ ಮೈಟ್ ಟೇಕ್ 20 to 30 minutes ಟು ಬಿ ಸರ್ವ್, ಬಟ್ ಸರ್ಪ್ರೈಸಿಂಗ್ಲಿ ಸ್ವಲ್ಪ ಬೇಗನೆ ಬಂತು. ಸೊ ನಾನ್ ವೆಜ್ ಅಲ್ಲಿ ಡ್ರ್ಯಾಗನ್ ಚಿಕನ್ ತಗೊಂಡಿದ್ವಿ, ವಿಚ್ ಲುಕ್ಡ್ ಗ್ರೇಟ್. And also family members had taken fish finger, which was well cooked and flavorable. And also main course ಅಲ್ಲಿ ನಾನ್ ವೆಜ್ ಫ್ರೈಡ್ ರೈಸ್ ತಗೊಂಡಿದ್ರು. ಸೊ ನಾನು as a vegetarian I had taken mushroom biryani. I felt little bit spicy, maybe because ಸ್ವಲ್ಪ ಕಮ್ಮಿ ಸ್ಪೈಸಿ ತಿನ್ನೋದ್ರಿಂದ ನನಗೆ ಆ ಫೀಲ್ ಬಂತೇನೋ ಗೊತ್ತಿಲ್ಲ. I felt biryani was decent taste, and one must have highly recommended is sweet and salt lemon soda as a beverage. So this is what we had. Food was flavorable and portion was good. Service ಕೂಡ ತುಂಬಾ ಫಾಸ್ಟ್ ಆಗಿತ್ತು and staffs were very polite and attentive, ensuring the comfortable dining experience. Cost was little bit higher side ಅಂತ ಅನ್ಸ್ತು. ಒಂದು ಸಜೆಷನ್ ಏನಪ್ಪಾ ಅಂದ್ರೆ, this place might get crowded in the afternoon, so plan it accordingly. And also in case if you are traveling late night, this is one of the best option ಅಂತಾನೆ ಹೇಳ್ಬೋದು. ಸೊ ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳಬೇಕು ಅಂದ್ರೆ, RK ಫ್ಯಾಮಿಲಿ ರೆಸ್ಟೋರೆಂಟ್ ಇಸ್ ಗ್ರೇಟ್ ಹೈವೇ ಸ್ಟಾಪ್ ವಿತ್ ಪೀಸ್ಫುಲ್ ಆಂಬಿಯನ್ಸ್ ಅಂಡ್ ಡಿಲಿಷಿಯಸ್ ಫುಡ್, ಸ್ಪೇಷಿಯಸ್ ಸೀಟಿಂಗ್ ಇದೆ, ಫ್ರೆಂಡ್ಲಿ ಸ್ಟಾಫ್, EV ಚಾರ್ಜಿಂಗ್ ಸ್ಟೇಷನ್ ಫಾರ್ ಎಲೆಕ್ಟ್ರಿಕ್ ವೆಹಿಕಲ್ಸ್ ಅಂಡ್ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ಇರೋದು ಒಂದು ಪ್ಲಸ್ ಪಾಯಿಂಟ್. ಇನ್ ಕೇಸ್ ನೀವೇನಾದ್ರು ಲಾಂಗ್ ಡ್ರೈವ್ ಅಥವಾ ಜಸ್ಟ್ ಲುಕಿಂಗ್ ಫಾರ್ ಎ ಪರ್ಫೆಕ್ಟ್ ವೀಕೆಂಡ್ ಔಟಿಂಗ್ ಅಂದ್ರೆ ದಿಸ್ ಪ್ಲೇಸ್ ಇಸ್ ಒನ್ ಆಫ್ ದಿ ಆಪ್ಷನ್ ಅಂತಾನೆ ಹೇಳ್ಬೋದು. ನೀವೇನಾದ್ರು ಆಲ್ರೆಡಿ ಈ ಪ್ಲೇಸ್ ನ ವಿಸಿಟ್ ಮಾಡಿದ್ದೀರಾ ಅಂದ್ರೆ ಡೂ ಲೆಟ್ ಮೀ ನೋ ಇನ್ ದ ಕಮೆಂಟ್ ಸೆಕ್ಷನ್. ಹೋಪ್ ನಾನು ಕೊಟ್ಟಂತ ಮಾಹಿತಿ ನಿಮ್ಗೆ ಹೆಲ್ಪ್ ಆಗಿದೆ ಅಂತ ಅನ್ಕೊಂತೀನಿ. ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.